hi my dear students. So thank you so much for watching my videos and ಇವಾಗ ಬಂದ್ಬಿಟ್ಟು ಕೇಸ್ ಸ್ಟಡಿ ಕೇಳಿದ್ರು ಕಮೆಂಟ್ಸಲ್ಲಿ. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದೆ. ಸೊ ಯಾಕಂದರೆ ನಾಳೆನೇ ನಮಗೆ ಎಕ್ಸಾಮ್ ಇದೆ. ಸೊ ಈ ಕೇಸ್ ಸ್ಟಡಿ ವೀಡಿಯೋ ನಿಮ್ಗೆ ಅರ್ಥ ಆಗಬೇಕಂದ್ರೆ ನೀವು ಫಸ್ಟಲ್ಲೇ ಬಂದ್ಬಿಟ್ಟು ಜಾಯ್ನ್ ಆಗಿಬಿಟ್ಟು ಕ್ಲಿಕ್ ಮಾಡಿ ಹಾಫ್ಗೆ ನೀವು ವೀಡಿಯೋನ ಸ್ಕಿಪ್ ಮಾಡೋಂಗಿದೆ ನೀವು ಇವಾಗಲೇ ವೀಡಿಯೋನ ಸ್ಕಿಪ್ ಮಾಡಿಬಿಡಿ. ಇಲ್ಲಾಂದರೆ ಪೂರ್ತಿ ವೀಡಿಯೋ ನೋಡಿ ಒಂದು ಕೇಸ್ ಸ್ಟಡಿನ ಹೇಗೆ ನೋಡಬೇಕಂತ ಪೂರ್ತಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ವಿಡಿಯೋನ ಪೂರ್ತಿವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೆ ಖಂಡಿತ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಕ್ವಶನ್ ಪೇಪರಲ್ಲಿ ಲಾಸ್ಟ್ ಪಾರ್ಟ್. ಸೊ ಸ್ಟೆಪ್ಸ್ ಟು ರೈಟ್ ಎ ಪರ್ಫೆಕ್ಟ್ ಕೇಸ್ ಸ್ಟಡಿ. ಸೊ ಕೇಸ್ ಸ್ಟಡಿ ಬಗ್ಗೆ ನಮಗೆ ಲಾಸ್ಟ್ ಸೆಕ್ಷನ್ ಡಿ ಅಲ್ಲಿ 10 ಮಾರ್ಕ್ಸ್ಗೆ ಓನ್ಲಿ 1 ಕ್ವಶನ್ ಕೇಳ್ತಾರೆ. ಸೊ ನಾವು ಅದಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕು, ಸೊ ಎಷ್ಟು ಎಫೆಕ್ಟಿವ್ ಆಗಿ ಬರೀಬೇಕು, ನಾವು ಯಾವ್ಯಾವ ರೀತಿಯಲ್ಲಿ ಬರೀಬೇಕು, ಹೇಗೆ ಬರೆದ್ರೆ ನಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಮ್ಮ ಚಾನಲಲ್ಲಿ ಬರ್ತಿರುವಂತಹ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂದರೆ ಸೊ ಈ ಫಸ್ಟ್ ಸೆಮ್ಮೇ ಅಲ್ಲ, ಈ ಫಸ್ಟ್ ಸೆಮ್ಮಿಂದ 6th ಸೆಮ್ವರೆಗೂ ನೀವು ಹೋಗೋವರೆಗೂ ಮಾಡೆಲ್ ಕ್ವಶನ್ ಪೇಪರ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್, ಇಂಪಾರ್ಟೆಂಟ್ ಆನ್ಸರ್ಸ್, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಇನ್ ಫೈನಲ್ ಎಕ್ಸಾಮಿನೇಷನ್ ಅನ್ನೋವರೆಗೂ ನಿಮಗೆ ಈ ಒಂದು ಚಾನಲಲ್ಲಿ ನಿಮಗೆ ಖಂಡಿತ ವೀಡಿಯೋಸ್ ಅನ್ನೋದು ಬರ್ತಿರುತ್ತೆ. ಸೊ ದಟ್ ಆ ಒಂದು ಇನ್ಫಾರ್ಮೇಷನ್ ನಿಮಗೆ ಯಾವಾಗಲೂ ಅಪ್ಡೇಟೆಡ್ ಇರಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನಾನು ವೀಡಿಯೋ ಪೋಸ್ಟ್ ಮಾಡಿದವಾಗ ನಿಮಗೆ ವೀಡಿಯೋ ಬಂದಿದೆ ಅಂತ ನೋಟಿಫಿಕೇಷನ್ ಆಗಬೇಕಂದ್ರೆ ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಇದು ಏನಕ್ಕೆ ನಾನು ಹೇಳ್ತಿದ್ದೀನಿ ಅಂದರೆ ನಾನೊಂದು BBA ಸ್ಟೂಡೆಂಟ್, ನಾನು ನಾಡಿದ್ದು ಎಕ್ಸಾಮ್ ಬರೀಬೇಕು. ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನನಗೆ BBA ಬಗ್ಗೆ ವೀಡಿಯೋಸ್ ಯಾವುದೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರನೇ ನಂತರ ತುಂಬ ಜನ ಸರ್ಚ್ ಮಾಡ್ತಾರೆ ಅಂದ್ಬಿಟ್ಟು ಸೊ ನಾನೇ ಚಾನಲ್ ಸ್ಟಾರ್ಟ್ ಮಾಡಿದೆ. ಸೊ ನಾನೇ ಇವಾಗ ಇದೇ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿ ತುಂಬ ಜನ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು ಅಂತ ಒಂದು ಪ್ರಾಸೆಸ್ ಸ್ಟಾರ್ಟ್ ಮಾಡಿದೆ. ಸೊ ನೀವೇನು ಹೆಲ್ಪ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡೋ ಜೊತೆಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ BBA ಗ್ರೂಪ್, ನಿಮ್ಮ BBA ನಿಮ್ಮ ಜೊತೆ ಓದ್ತಿರುವಂಥ ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಓಕೆನಾ? ಓಕೆ, ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಸ್ಟೆಪ್ಸ್ ಟು ರೈಟ್ ಎ ಪರ್ಫೆಕ್ಟ್ ಕೇಸ್ ಸ್ಟಡಿ ಆನ್ಸರ್. ಸೊ ಸ್ಟಾರ್ಟ್ ವಿತ್ ಅನ್ ಇಂಟ್ರೊಡಕ್ಷನ್. ನೀವು ಒಂದು ಪರ್ಫೆಕ್ಟ್ ಇಂಟ್ರೊಡಕ್ಷನ್ ಜೊತೆ ಸ್ಟಾರ್ಟ್ ಮಾಡಿ. ಸೊ ಬ್ರೀಫ್ ಸಮ್ಮರಿ ಒಂದು ಬರೀರಿ. ಸೊ ಏನು ಸಿನಾರಿಯೋ, ವಾಟ್ ಈಸ್ ದ ಕೇಸ್ ಸ್ಟಡಿ ಆ್ಯಂಡ್ ಮೆನ್ಷನ್ ಕೀ ಇಶ್ಯೂಸ್ ಆರ್ ಚಾಲೆಂಜಸ್ ಹೈಲೈಟೆಡ್. ಸೊ ಯಾವ ರೀತಿ ಚಾಲೆಂಜಸ್ ಆ್ಯಂಡ್ ಏನು ಪ್ರಾಬ್ಲಮ್ಸ್ ಆಗಿದೆ ಕೇಸ್ ಸ್ಟಡಿದಲ್ಲಿ ಅದನ್ನು ನೀವು ಅನಲೈಸ್ ಮಾಡಬೇಕು. ಆ್ಯಂಡ್ ಅನಲೈಸ್ ದ ಪ್ರಾಬ್ಲಮ್, ಬ್ರೇಕ್ ಡೌನ್ ದ ಪ್ರಾಬ್ಲಮ್ಸ್ ಇನ್ ದ ಕೇಸ್ ಸ್ಟಡಿ. ಆ ಪ್ರಾಬ್ಲಮ್ಸ್ನ ಸ್ಪ್ಲಿಟ್ ಮಾಡಿಬಿಟ್ಟು ಆ ಪ್ರಾಬ್ಲಮ್ಸ್ನ ಬ್ರೇಕ್ ಡೌನ್ ಮಾಡಿ. ಸೊ ರಿಲೇಟ್ ದ ಪ್ರಾಬ್ಲಮ್ಸ್ ಟು ರಿಲೆವೆಂಟ್ ಕಾನ್ಸೆಪ್ಟ್ಸ್ ಫ್ರಮ್ ದ ಸಿಲೆಬಸ್ ಸಚ್ ಆಸ್ ಕಮ್ಯುನಿಕೇಷನ್, ಇಮೋಷನಲ್ ಇಂಟೆಲಿಜೆನ್ಸ್, ಟೀಮ್ ವರ್ಕ್, ಟೈಮ್ ಮ್ಯಾನೇಜ್ಮೆಂಟ್. ಆ ಪ್ರಾಬ್ಲಮ್ಸ್ ಆ ಒಂದು ಕೇಸ್ ಸ್ಟಡಿದಲ್ಲಿ ಏನಕ್ಕೆ ಬಂದಿದೆ ಅಂದರೆ ಅವ್ರಿಗೆ ಕಮ್ಯುನಿಕೇಷನ್ ಇಲ್ಲದೆ, ಎಮೋಷನಲ್ ಇಂಟೆಲಿಜೆನ್ಸ್ ಇಲ್ಲದೆ, ಟೀಮ್ ವರ್ಕ್ ಇಲ್ಲದೆ ಬಂದಿರುತ್ತೆ. ಆ್ಯಂಡ್ ಅದಕ್ಕೆ ಸೊಲ್ಯೂಷನ್ ಪ್ರೊವೈಡ್ ಮಾಡಬೇಕು. ಹೇಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೀವಿ ಅಂದರೆ ಸೊ ಸೊಲ್ಯೂಷನ್ ಪ್ರೊವೈಡ್ ಮಾಡಬೇಕು. ಸೊ ಪ್ರಪೋಸ್ ಪ್ರಾಕ್ಟಿಕಲ್ ಆ್ಯಕ್ಷನಬಲ್ ಸೊಲ್ಯೂಷನ್ಸ್ ಟು ದ ಪ್ರಾಬ್ಲಮ್, ಯೂಸ್ ಮ್ಯಾನೇಜ್ಮೆಂಟ್ ಥಿಯರೀಸ್ ಆರ್ ಪ್ರಿನ್ಸಿಪಲ್ಸ್ ವೇರ್ ಅಪ್ಲಿಕೇಬಲ್. ಸೊ ಸಮ್ಟೈಮ್ಸ್ ನಮಗೆ ಯಾವ ರೀತಿ ಪ್ರಾಬ್ಲಮ್ನ ಕ್ಲಿಯರ್ ಮಾಡಬೇಕು ಅನ್ನೋದಕ್ಕೆ ನಮಗೆ ಪ್ರಾಕ್ಟಿಕಲಾಗಿ ನಾವು ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡಬೇಕಾಗುತ್ತೆ, ಸೊಲ್ಯೂಷನ್ಸ್ ಕೊಡಬೇಕಾಗುತ್ತೆ. ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಒಂದು ಹಿಸ್ಟ್ರಿ ಎವಲ್ಯೂಷನಲ್ಲಿರುವಂಥ ಥಿಯರೀಸ್, ಪ್ರಿನ್ಸಿಪಲ್ಸ್ ಏನು ಹೇಳುತ್ತೆ ಅನ್ನೋದನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಫೈನಲಾಗಿ ನಾವು ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು. ಸಮ್ಮರೈಸ್ ದ ಕೀ ಪಾಯಿಂಟ್ಸ್ ಆಫ್ ಯುವರ್ ಆನ್ಸರ್. ನಿಮ್ಮ ಆನ್ಸರಲ್ಲಿ ಕೀ ಮೇಜರ್ ಇಂಪಾರ್ಟೆಂಟ್ ಥಿಂಗ್ಸ್, ನೀವೇನು ಕೇಸ್ ಸ್ಟಡಿ ಕೊಟ್ಟಿರೋಂಥ ಆನ್ಸರ್ಸ್ನ ನೀವು ಅದನ್ನು ಸಮ್ಮರೈಸ್ ಮಾಡಿ ಅದನ್ನು ಕೀ ಪಾಯಿಂಟ್ಸ್ ಥರ ಮಾಡಿ. ಆ್ಯಂಡ್ ಹೈಲೈಟ್ ಹೌ ದ ಸೊಲ್ಯೂಷನ್ ವಿಲ್ ಲೀಡ್ ಟು ಎ ಬೆಟರ್ ಔಟ್ಕಮ್. ಆ್ಯಂಡ್ ನೀವು ಆ ಕೇಸ್ ಸ್ಟಡಿಗೆ ಕೊಟ್ಟಿರುವಂಥ ಆನ್ಸರಲ್ಲಿರುವಂಥ ಸೊಲ್ಯೂಷನ್ ಹೇಗೆ ಅವ್ರಿಗೊಂದು ಬೆಟರ್ ಔಟ್ಕಮ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ನೀವು ಅವ್ರಿಗೊಂದು ಹೈಲೈಟೆಡ್ ಮಾಡಿ ಬರಿಬೇಕಾಗುತ್ತೆ. ಆ್ಯಂಡ್ ಫೈನಲಿ ಯೂಸಸ್ ಎಕ್ಸಾಂಪಲ್ಸ್ ಆರ್ ರಿಯಲ್ ಲೈಫ್ ಇನ್ ಸಿನಾರಿಯೋಸ್. ಸೊ ರಿಯಲ್ ಲೈಫಲ್ಲಿ ದೊಡ್ಡ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರುವಂತಹ ಮ್ಯಾನೇಜ್ಮೆಂಟ್ಸ್, ಬಿಸ್ನೆಸ್ ಓನರ್ಸ್, ಎನಿಥಿಂಗ್ ಆ ರೀತಿ ಒಂದು ಎಕ್ಸಾಂಪಲ್ಸ್ ಕೊಡಿ. ಸೊ ವೇರ್ ಪಾಸಿಬಲ್ ಲಿಂಕ್ ದ ಸೊಲ್ಯೂಷನ್ ಟು ರಿಯಲ್ ವರ್ಲ್ಡ್ ಪ್ರಾಕ್ಟೀಸಸ್ ಆರ್ ಸಿಚುವೇಶನ್ಸ್. ದಿಸ್ ಆ್ಯಡ್ಸ್ ಡೆಪ್ತ್ ಟು ಯುವರ್ ಆನ್ಸರ್ ಆ್ಯಂಡ್ ಇಂಪ್ರೆಸಸ್ ದ ಎಕ್ಸಾಮಿನರ್, ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ಸೊ ನಮಗೆ ಸ್ಯಾಂಪಲ್ ಆನ್ಸರ್ ಫಾರ್ ಕೇಸ್ ಸ್ಟಡಿ ನೋಡೋಣ. ಓಕೆನಾ? ಇದು 12th ಕ್ವಶನ್. ಸೊ 11 ಕ್ವಶನ್ಸ್ಗೆ ನಮಗೆ ಸೆಕ್ಷನ್ ಡಿಗೆ ಕಂಪ್ಲೀಟ್ ಆಗುತ್ತೆ. 12th ಕ್ವಶನ್. ಸೊ ಏನಪ್ಪ ಇದೆ, ದ ಮ್ಯಾನೇಜ್ಮೆಂಟ್ ಟೀಮ್ ಅಟ್ XYZ ಕಂಪನಿ ಫೇಸ್ಡ್ ಮಲ್ಟಿಪಲ್ ಚಾಲೆಂಜಸ್ ಡ್ಯೂರಿಂಗ್ ಎ ಕ್ರಿಟಿಕಲ್ ಪ್ರಾಜೆಕ್ಟ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಗ್ಯಾಪ್ಸ್, ಲ್ಯಾಕ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್, ಪೂರ್ ಟೀಮ್ ವರ್ಕ್, ಅನ್ರಿಸಾಲ್ವ್ಡ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಇನ್ಎಫಿಷಿಯಂಟ್ ಟೈಮ್ ಮ್ಯಾನೇಜ್ಮೆಂಟ್. ಆ್ಯಂಡ್ ದೀಸ್ ಫ್ಯಾಕ್ಟರ್ಸ್ ಸಿಗ್ನಿಫಿಕೆಂಟ್ ಅಫೆಕ್ಟೆಡ್ ದೇರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಾಜೆಕ್ಟ್ ಡೆಲಿವರಿ. ಸೊ ಒಂದು XYZ ಅನ್ನೋ ಕಂಪನಿ ಇದೆ. ಆ ಕಂಪನಿದಲ್ಲಿ ಒಂದು ಕ್ರಿಟಿಕಲ್ ಪ್ರಾಜೆಕ್ಟ್ ಅನ್ನೋದಿದೆ. ಬಟ್ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅಲ್ಲಿರುವಂಥ ಟೀಮ್ಮೇಟ್ಸ್ಗೆ. ಯಾರಿಗೂ ಎಮೋಷನಲ್ ಇಂಟೆಲಿಜೆನ್ಸ್ ಗೊತ್ತಿಲ್ಲ,
ಟೀಮ್ ವರ್ಕ್ ಅನ್ನೋದು ಅಸಲು ಏನೂ ಇಲ್ಲ. ಆ್ಯಂಡ್ ತುಂಬ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡದೆ ಹಾಗೆ ಇಟ್ಟಿದ್ದಾರೆ. ಆ್ಯಂಡ್ ಈ ಕಾರಣಗಳಿಂದ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಪರ್ಫೆಕ್ಟಾಗಿಲ್ಲ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಅನ್ನೋದ್ರೆ ಅವರ ಕಂಪ್ನಿ ಒಂದು ಪರ್ಫಾರ್ಮೆನ್ಸ್ ಮತ್ತು ಆ ಪ್ರಾಜೆಕ್ಟ್ ಡೆಲಿವರಿ ಅನ್ನೋದು ತುಂಬ ಡಿಲೇ ಆಗ್ತಿದೆ. ಸೊ ಇದಕ್ಕೆ ನೀವು ಕೊಡುವಂಥ ಕ್ವಶನ್ಸ್ ಏನು ಅಂದರೆ, ಸೊ ಅವ್ರೇನು ಕ್ವಶನ್ ಕೇಳ್ತಾರೆ, ಹೌ ಡಿಡ್ ಗ್ಯಾಪ್ಸ್ ಇನ್ ಕಮ್ಯುನಿಕೇಷನ್ ಅಫೆಕ್ಟ್ ಟೀಮ್ ವರ್ಕ್ಸ್. ಸೊ ಅವ್ರು ಕೇಳ್ತಾರೆ ಯಾವ ರೀತಿ ನಮಗೆ ಕಮ್ಯುನಿಕೇಷನ್ ಅಫೆಕ್ಟ್ ಆಗುತ್ತೆ ಟೀಮ್ ವರ್ಕ್ಸ್ ಮೇಲೆ. ಗ್ಯಾಪ್ಸ್ ಇನ್ ಕಮ್ಯುನಿಕೇಷನ್ ಕಾಸ್ಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ರಿಗಾರ್ಡಿಂಗ್ ಪ್ರಾಜೆಕ್ಟ್ ಟಾಸ್ಕ್ ಆ್ಯಂಡ್ ಗೋಲ್ಸ್. ಸೊ ಯಾವಾಗಾದ್ರೂ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೋ ಪರ್ಸನ್ಸ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಆ್ಯಂಡ್ ದಿಸ್ ಲೀಡ್ ಟು ಎ ಲ್ಯಾಕ್ ಆಫ್ ಕ್ಲಾರಿಟಿ, duplication of efforts and delays in the task completion. And effective communication ensures that team members are aligned and work collaboratively, which has missing in XYZ's case. ಸೊ ಅಂದರೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಯಾವಾಗ ಎನ್ಶ್ಯೂರ್ ಆಗುತ್ತೆ ಅಂದರೆ, ಸೊ ಟೀಮ್ ಮೆಂಬರ್ಸ್ ಅಲ್ಲಿಗೆ ಮಾಡಿ ಕೊಲಾಬ್ರೇಟಿವ್ ಆಗಿ ವರ್ಕ್ ಮಾಡಬೇಕು. ಅವ್ರ ಜೊತೆಗೆ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಕಮ್ಯುನಿಕೇಷನ್ ಬೇಕು. ಸೊ ಕಮ್ಯುನಿಕೇಷನ್ ಯಾವಾಗ ನಮಗೆ ಗ್ಯಾಪ್ ಆಗುತ್ತೋ ಈ ರೀತಿ ಅಫೆಕ್ಟ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇದನ್ನು ನೀವು ಮೆನ್ಷನ್ ಮಾಡಬೇಕು. ಅವ್ರು ಈ ರೀತಿ ನೀವು ಕ್ವಶನ್ ಕೇಳಿದ್ರೆ ನೀವು ಅದಕ್ಕೆ ಏನಕ್ಕೆ ಆಗುತ್ತೆ ಆ್ಯಂಡ್ ಪ್ರಾಬ್ಲಮ್ಸ್ ಏನು, ಕಮ್ಯುನಿಕೇಷನ್ ಗ್ಯಾಪ್ ಇರೋದ್ರಿಂದ ಏನಾಗುತ್ತೆ ಅನ್ನೋದು ನೀವು ಬರೀಬೇಕು. ಆ್ಯಂಡ್ ಮೂವಿಂಗ್ ಟು ಎ ಪಾರ್ಟ್ ಆಫ್ ಎ ನೆಕ್ಸ್ಟ್ ಕ್ವಶನ್, ವೈ ಆರ್ ಎಮೋಷ್ನಲ್ ಇಂಟೆಲಿಜೆನ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಇಂಪಾರ್ಟೆಂಟ್ ಫಾರ್ ಎ ಮ್ಯಾನೇಜ್ಮೆಂಟ್ ಟೀಮ್. ಸೊ ಒಂದು ಕಂಪನಿಗೆ ಎಮೋಷ್ನಲ್ ಇಂಟೆಲಿಜೆನ್ಸು ಮತ್ತು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅಂದರೆ ಇರುವಂತಹ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡೋದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಮೇಜರ್ಗೆ ಮ್ಯಾನೇಜ್ಮೆಂಟ್ ಆಫ್ ಟೀಮಲ್ಲಿ. ಸೊ ಮೊದಲನೇ ಬಾರಿ ನಾವು ಫಸ್ಟ್ ಎಮೋಷ್ನಲ್ ಇಂಟೆಲಿಜೆನ್ಸ್ ನೋಡಿಕೊಂಡ್ರೆ, ಇಟ್ ಹೆಲ್ಪ್ಸ್ ಟೀಮ್ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್, ರೆಸ್ಪೆಕ್ಟ್ ಈಚ್ ಅದರ್ಸ್ ಎಮೋಷನ್. ಸೊ ಎಮೋಷ್ನಲ್ ಇಂಟೆಲಿಜೆನ್ಸ್ ಏನು ಮತ್ತು ಪ್ರತಿಯೊಬ್ಬರು ರೆಸ್ಪೆಕ್ಟ್ ಆ್ಯಂಡ್ ಎಮೋಷನಲ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ. ಸೊ ಫಾಸ್ಟ್ರಿಂಗ್ ಟ್ರಸ್ಟ್ ಆ್ಯಂಡ್ ಕೊಲಾಬ್ರೇಷನ್. ಸೊ ಅದರಿಂದ ಅವ್ರ ಮಧ್ಯೆ ಟ್ರಸ್ಟ್ ಇರುತ್ತೆ, ನಂಬಿಕೆ ಇರುತ್ತೆ, ಕೊಲಾಬ್ರೇಷನ್ ಆಗುತ್ತೆ. ದ ಲ್ಯಾಕ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಇನ್ XYZ ಟೀಮ್ ಕಾಸ್ಡ್ ಫ್ರಸ್ಟ್ರೇಷನ್ ಆ್ಯಂಡ್ ರಿಡ್ಯೂಸ್ಡ್ ಪ್ರೊಡಕ್ಟಿವಿಟಿ. ಯಾವಾಗದ ಅವ್ರ ಮಧ್ಯೆ ಇರುವಂಥ ಎಮೋಷ್ನಲ್ ಇಂಟೆಲಿಜೆನ್ಸ್ ಇರೋದಿಲ್ಲ, ಆವಾಗ ಟೀಮಲ್ಲಿ ಫ್ರಸ್ಟ್ರೇಷನ್ ತುಂಬ ಆಗುತ್ತೆ ಆ್ಯಂಡ್ ಅವ್ರ ಮಧ್ಯೆ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ಗೆ ಬಂದರೆ, ಸೊ ಎಫೆಕ್ಟಿವ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಮಿನಿಮೈಸಸ್ ಡಿಸ್ಅಗ್ರಿಮೆಂಟ್ಸ್ ಆ್ಯಂಡ್ ಮೇಂಟೈನ್ಸ್ ಹಾರ್ಮೋನಿ. With it, the XYZ team faced arguments, delay and further derailing the project. ಸೊ ಒಂದು ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಸೊ ಟೀಮ್ ಬಂದ್ಬಿಟ್ಟು ತುಂಬ ಆರ್ಗ್ಯುಮೆಂಟ್ಸು, ಡಿಲೇಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಖಂಡಿತ ಆಗಿರುವಂಥ ಪ್ರಾಬ್ಲಮ್ಸ್ಗೆ ಅನಲೈಸ್ ಮಾಡಿ, ಥಿಂಕ್ ಮಾಡಿ, ಡೆಸಿಷನ್ ತೊಗೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಗೋಯಿಂಗ್ ಟು ಥರ್ಡ್ ಕ್ವಶನ್. ಸೊ how could better time management and teamwork have improved the project outcome? ಸೊ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟು ಆ್ಯಂಡ್ ಹಾಗೆ ಟೀಮ್ ವರ್ಕು ಒಂದು ಪ್ರಾಜೆಕ್ಟ್ ಔಟ್ಕಮ್ನ ಆದಷ್ಟು ಬೇಗ ಇಂಪ್ರೂವ್ಡ್ ಆಗಾಚೆ ತರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್, ಪ್ರಯಾರಿಟೈಸಿಂಗ್ ಟಾಸ್ಕ್ ಆ್ಯಂಡ್ ಸೆಟ್ಟಿಂಗ್ ಡೆಡ್ಲೈನ್ಸ್. ಅಂದರೆ ಈ ವರ್ಕ್ ಈ ಟೈಮ್ಗೆ ಮುಗಿಬೇಕಂತ ಒಂದು ಗೋಲ್, ಒಂದು ಡೆಡ್ಲೈನ್ ಇಟ್ಕೋಬೇಕು. ಕುಡ್ ಹ್ಯಾವ್ ಹೆಲ್ಪ್ಡ್ ಮೀಟ್ ದ ಟೈಟ್ ಪ್ರಾಜೆಕ್ಟ್ ಶೆಡ್ಯೂಲ್, ರೆಡ್ಯೂಸಿಂಗ್ ಸ್ಟ್ರೆಸ್ ಆ್ಯಂಡ್ ಇಂಪ್ರೂವಿಂಗ್ ಕ್ವಾಲಿಟಿ. ಸ್ಟ್ರೆಸ್ನ ರಿಡ್ಯೂಸ್ ಮಾಡಿ ಈ ಟೈಮ್ಗೆ ಇದು ಕಂಪ್ಲೀಟ್ ಮಾಡಬೇಕು ಅನ್ನೋಂಥ ಕ್ವಾಲಿಟಿ, ಪ್ರೊಡಕ್ಟಿವಿಟಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಈ ಕ್ವಶನ್ಗೆ ಫಸ್ಟ್ ಒಂದಿಗೆ ಆನ್ಸರ್. ಆ್ಯಂಡ್ ಇದೇ ಕ್ವಶನಲ್ಲಿ ಸೆಕೆಂಡ್ ಥಿಂಗ್, ಟೀಮ್ ವರ್ಕ್. ಕೊಲಾಬ್ರೇಷನ್ ವುಡ್ ಹ್ಯಾವ್ ಎನ್ಶ್ಯೂರ್ಡ್ ಆಪ್ಟಿಮಲ್ ಯೂಸ್ ಆಫ್ ಟೀಮ್ ಮೆಂಬರ್ಸ್. ಅಂದರೆ ಟೀಮ್ ವರ್ಕ್ ಅಂದರೆ ಕೊಲಾಬ್ರೇಷನ್, ಒಬ್ರಿಗೊಬ್ರು ಹೊಂದಿಸಿ ಮಾಡುವಂತಹ ಕೆಲಸ. ಸೊ deserve skills, faster problem solving leading to timely and high quality project completion. means ಸೊ ಯಾವುದೇ ಟೀಮ್ ವರ್ಕ್ ಆಗಲಿ ಅವ್ರಿಗೆ ಡೈವರ್ಸ್ ಸ್ಕಿಲ್ಸ್ ಇರಬೇಕು ಆ್ಯಂಡ್ ಹಾಗೆ ಫಾಸ್ಟಾಗಿ ಇರುವಂಥ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡುವಂತಹ ಲೀಡರ್ಶಿಪ್ ಇರಬೇಕು. ಸೊ ಪರ್ಫೆಕ್ಟ್ ಟೈಮಲ್ಲಿ ಇದೆಲ್ಲ ಆಗಬೇಕು. ಸೊ ಆವಾಗ ನಿಮ್ಮ ಪ್ರಾಜೆಕ್ಟ್ ಅನ್ನೋದು ಹೈ ಕ್ವಾಲಿಟಿಯಾಗಿ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನೀವು ಮರಿದೇ ಇನ್ನೊಂದು ಬರೀಬೇಕು, ದಟ್ಸ್ ವಾಟ್ ಕಾಲ್ಡ್ ಕನ್ಕ್ಲೂಷನ್. By addressing communication gaps, improving emotional intelligence, fostering teamwork, resolving conflicts effectively, and managing time efficiently, the XYZ team could have delivered the project on time with a better quality. These aspects are crucial for any management team success. ಸೊ ಈ ಕೇಸ್ ಸ್ಟಡಿ ಏನು ಹೇಳುತ್ತೆ ಅಂದರೆ, ಒಂದು ಆರ್ಗನೈಸೇಷನಲ್ಲಿ ಎಮೋಷನ್ ಇಂಟೆಲಿಜೆನ್ಸು, ಕಮ್ಯುನಿಕೇಷನು, ಟೀಮ್ ವರ್ಕು, ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋ ಸ್ಕಿಲ್ಸ್ ಇಲ್ಲ ಅಂದರೆ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತ ಅವ್ರಿಗೆ ನನಗೆ ಸ್ಟೋರಿ ಕೊಟ್ಟರು. ಆ್ಯಂಡ್ ಕ್ವಶನ್ಸ್ ಕೂಡ ಕೇಳಿದ್ದಾರೆ, ಈ ರೀತಿ ಆದರೆ ಏನು ಮಾಡಬೇಕು, ಈ ರೀತಿ ಆದರೆ ಹೆಂಗಿರುತ್ತೆ ಅಂತ. ಅದು ಕೂಡ ನೀವು ಪರ್ಫೆಕ್ಟ್ ಸೊಲ್ಯೂಷನ್ ಕೊಟ್ಟಾದಮೇಲೆ ಅವ್ರು ಕೇಳಿಲ್ಲ ಅಂದರೂ ನೀವು ಖಂಡಿತ ಕನ್ಕ್ಲೂಷನ್ ಕೊಡಬೇಕಾಗತ್ತೆ. ಆ್ಯಂಡ್ ಇಲ್ಲೇ ಕಾಣಿಸ್ತಿದೆಯಲ್ವಾ, ಸೊ ಇದು ಇನ್ನೊಂದು ಕೇಸ್ ಸ್ಟಡಿ. ಸೊ ಆಲ್ಮೋಸ್ಟ್ ವೀಡಿಯೋ ಇವಾಗ ಲೆಂತಿ ಆಗಿದೆ.
ಆಲ್ಮೋಸ್ಟ್ ನೀವೆಲ್ಲ ಆಲ್ಮೋಸ್ಟ್ ವೀಡಿಯೋ ಸ್ಟಾರ್ಟಿಂಗ್ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇಲ್ಲಿವರೆಗೂ ನೋಡಿದಂತ ಕಮೆಂಟ್ ಮಾಡಿ ನೋಡೋಣ ನೋಡಿದ್ದೀರೇನೋ ಅಂತ. ಆವಾಗ ನನಗೆ ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಬರುತ್ತೆ. ಯಾಕಂದರೆ ನಾನು ಹೇಳುವಂತಹ ಒಂದು ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ನನಗೆ ಅನಿಸಿದ್ರೆ ಸೊ ನಾನು ಇನ್ನೂ ಎಫೆಕ್ಟಿವ್ ಆಗಿ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ಮಾತ್ರ ನಿಮಗೆ ಈ ಕ್ವಶನ್ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಇಂಪಾರ್ಟೆಂಟ್ ಅನ್ಅವೈಲಬಲ್ ಕಂಟೆಂಟ್ ನಿಮಗೆ ಸಿಗಬೇಕು ಅಂದರೆ ಮೇಜರಾಗಿ BBA BCom BCA ಬಗ್ಗೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡ್ತಿರೋ, ಶೇರ್ ಮಾಡ್ತಿರೋ, ಕಮೆಂಟ್ ಮಾಡ್ತಿರೋ. ಅದಕ್ಕಿಂತ ಮೊದಲು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ವಿಕಾಸ್ ಸೈನಿಂಗ್ ಆಫ್. Audio Jungle.